ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ತುಂಬಾನೇ ಲೇಟ್ ಆಗ್ಬಿಟ್ಟೈತೆ. ಆಲ್ರೆಡಿ 1 ಗಂಟೆನೇ ಔಟ್ ಊಟ ಟೈಮು. ಬಟ್ ಏನೂ ಅಡುಗೆ ಮಾಡಿಲ್ಲ. ನಾನು ಜಿಮ್ಗೆ ಹೋಗಿ ಇವತ್ತು ಬರೋದು ಲೇಟ್ ಆಯಿತು. ಏನಕ್ಕೆ ಲೇಟ್ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಲೇಟ್ ಆಯಿತು ಅಷ್ಟೇ. ಗೆಣಸಿತ್ತು, ಸ್ವಲ್ಪ ಗೆಣಸು ತಿನ್ಕೊಂಡೆ ಬಂದು ಒಂದು ಆಮ್ಲೆಟ್ ಹಾಕೊಂಡು ತಿಂದೆ. ಆಮೇಲೆ ನಾನು ಇದರಲ್ಲಿ ಇದು 100 ಗ್ರಾಮ್ ಇರುತ್ತೆ. ಈ 100 ಗ್ರಾಮ್ ಅಂದ್ರೂ ಒಂದು 70 ಗ್ರಾಮ್ ಇತ್ತು ಅಷ್ಟೇ. 70 ಗ್ರಾಮು ಪುಳಿಯೋಗರೆ ಬೆಳಗ್ಗೆ ಬಾಕ್ಸ್ಗೆ ಹಾಕಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿದಾಗೆ ಇತ್ತು. ತುಂಬ ಟೇಸ್ಟ್ ಆಗ್ತಿತ್ತಲ್ಲ, ಅದರಿಂದ ಅಷ್ಟು ತಿಂದೆ. ಸ್ವಲ್ಪ ಸಮಾಧಾನ ಆಯಿತು. ಸೊ ಈಗ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಈಗ ಮಾಡೋಣ ಅಂತ ಬಂದಿದ್ದೀನಿ. ಈಗ ಚಿಕನ್ ಇಟ್ಟಿದ್ದೀನಿ, ಆಲ್ಮೋಸ್ಟ್ ರೆಡಿ ಆಗಿದೆ ಚಿಕನ್ನು. ಇದಾದಮೇಲೆ ರೈಸು ರೆಡಿ ಇದೆ. ರೈಸ್ ಜೊತೆಗೆ ಇವತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಕಿಚಡಿ ಸಾಂಬಾರು ಮಾಡ್ತಾ ಇದ್ದೀನಿ. ಹೆಸರು ಬೇಳೆ ಮತ್ತು ಇದು ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಪಾತ್ರೆಗಳು ಹಾಗೇ ಇದ್ದಾವೆ. ಫಸ್ಟು ಸ್ವಲ್ಪ ಕುಕ್ಕರ್ನ ಕ್ಲೀನ್ ಮಾಡ್ಕೊತೀನಿ, ಬೇಯಿಸಬೇಕಲ್ವಾ. ಈಗ ಇಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ. ಇದು ಒಂದು 50 ಗ್ರಾಮ್ ಇದೆ, ಸಾಕಿಷ್ಟು. ಇದನ್ನು ನೀಟಾಗಿ ತೊಳ್ಕೊಳ್ಳೋಣ. ಈ ಕಡೆ ನೀರು ಕೂಡ ಬೇಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ನೀರು ಬೇಯಕ್ಕೆ ಇಟ್ಟುಬಿಟ್ರೆ ನಾವು ಇದೆಲ್ಲ ಕಟ್ ಮಾಡಿಕೊಂಡು ಇದು ನೀಟಾಗಿ ತೊಳೆದು ಹಾಕೋ ಅಷ್ಟರಲ್ಲಿ ಟೈಮ್ ಕರೆಕ್ಟ್ ಆಗುತ್ತೆ, ಬೇಗನೂ ಬೇಯುತ್ತೆ. ಆದ್ದರಿಂದ ಇದು ನೀಟಾಗಿ ತೊಳ್ಕೊಂಡು ಇದ್ರಲ್ಲಿ ಧೂಳೆಲ್ಲ ಇರುತ್ತಲ್ವ, ಸೊ ಚೆನ್ನಾಗಿ ತೊಳ್ಕೊಂಬಿಡೋಣ. ಈ ಬೇಳೆ ಜೊತೆಗೆ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ 1 ಸ್ಪೂನು, ಸ್ವಲ್ಪ ಸೋಂಪು, ಸ್ವಲ್ಪ ಓಂಕಾಳು, ಒಂದೇ ಒಂದು ಸ್ವಲ್ಪ ಎಣ್ಣೆ ಸಾಕು. ಲಾಸ್ಟಲ್ಲಿ ಒಂದು ಸ್ವಲ್ಪ ಅರ್ಧ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟು ಸಾಕು ಸದ್ಯಕ್ಕೆ. ಇನ್ನೊಂದು ಹಾಕ್ತೀನಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಆಪ್ಷನಲ್ಲು, ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸಿಪ್ಪೆ ಎಲ್ಲ ಬಿಡಿಸಿದ್ರೆ ಹಾಕಿದ್ರೆ ಒಳ್ಳೆಯದು. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಈಗ. ಇದಾದ್ಮೇಲೆ ಈಗ ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ನೀಟಾಗಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕೋಣ. ಅಷ್ಟರಲ್ಲಿ ಅದು ಸ್ವಲ್ಪ ಬೇಯ್ತಾ ಇರುತ್ತೆ. ಈಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಎಳೆ ಸೊಪ್ಪಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ದಪ್ಪ ಬಲ್ತಿರೋದು ಹಾಕಿದ್ರೆ ಕಡ್ಡಿ ಅಂತದೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬಾಯಿಗೆ ಸಿಗುತ್ತಲ್ವ, ಅಷ್ಟು ಚೆನ್ನಾಗಿ ಅನಿಸೋಲ್ಲ. ಅಷ್ಟು ಇದನ್ನೆಲ್ಲ ಈ ಥರ ಕಟ್ ಮಾಡಿಕೊಂಡು ಬೇಕು, ಈ ಥರ ಸಣ್ಣ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿದ್ರಲ್ಲ, ಈಗ ಕಟ್ ಮಾಡಿರೋದನ್ನ ಇದಕ್ಕೆ ಹಾಕೊಳ್ಳೋಣ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಮುಚ್ಚೋಣ. ಈಗ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನೂ ಕೂಡ ಹಾಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಸಾಂಬಾರ್ ಪೌಡ್ರು, ಧನಿಯಾ ಪೌಡ್ರು ಅದೆಲ್ಲ ಯೂಸ್ ಮಾಡ್ತಾ ಇಲ್ಲ. ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಓಲ್ಡ್ ಮಾಡಾದ್ರೂ ಹಾಕ್ಬೋದು, ಇಲ್ಲ ಹಂಗೆ ಹಾಕಿದ್ರೂ ಆಗುತ್ತೆ. ಇದನ್ನ ಹಾಕ್ಬಿಟ್ಟು ಕ್ಯಾಪ್ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಬರ್ಸಿದ್ರೆ ಸಾಕು. ಆಕ್ಚುಲಿ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೋದು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಡಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ತುಂಬಾ ಮುಖ್ಯ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ನೀವು ನಮಗೆ ಲೈಕ್ ಕೊಟ್ಟರೆ, ಓಕೆ ಇವ್ರಿಗೆ ಇಷ್ಟ ಆಗಿದೆ, ವಿಡಿಯೋ ನೋಡ್ತಾ ಇದ್ದಾರೆ ಅಂತ ನಮಗೂ ಖುಷಿ ಆಗುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ಹೊಸ ರೆಸಿಪಿಗಳು ಮಾಡಬೇಕು ಅಂತ ನನಗೂ ಖುಷಿ ಆಗುತ್ತೆ. ಈಗ ಇದು ಬೆಂದೈತೆ ನೋಡಿ, ಎಷ್ಟು ಸಾಫ್ಟಾಗಿ ಹೆಂಗೆ ಬೆಂದಿದೆ. ಇದನ್ನು ಚೆನ್ನಾಗಿ ಇದು ಮಾಡೋಣ. ಸೌಟಲ್ಲೇ ಮಾಡಿದ್ರೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಂಬಾರು. ಇದಕ್ಕೆ ನಾನು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಆದರೂ ಹಾಕೋಬೋದು, ಇಲ್ಲ ಎಣ್ಣೆ ಆದರೂ ಹಾಕೋಬೋದು. ತುಪ್ಪ ಹಾಕೊಂಡ್ರೆ ಒಂಚೂರು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಹಾಕೊಂಡು ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ತುಪ್ಪ ಸ್ವಲ್ಪ ಚೆನ್ನಾಗಿ ಕಾಯಿಲಿ. ನಾನು ಇದನ್ನು ಎರಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಹೆಂಗೆ ಬೆಂದಿದೆ ಅಂತ. ಈ ಥರ ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಸಾಕು. ಸೌಟಲ್ಲೇ ಹಿಂಗೆ ಅನ್ಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಅದೇನಂತಾರೆ ಅಂತ ನೆನಪಾಗ್ತಾ ಇಲ್ಲ ನನಗೆ.
ಹಿಂಗೆ ಮಸಿಯೋದು ಬರುತ್ತಲ್ವಾ, ಮಸಿಯೋದ್ರೆಲ್ಲೂ ಕೂಡ ಮಸಿಬೋದು. ಈಗ ಇದು ಸಿಡಿತಾ ಐತೆ, ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋತೀನಿ. ಹಾಕೊಂಡು ಕರಿಬೇವು ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಬೇಕಾದ್ರೆ ಹಾಕೊಬೋದು, ಒಗ್ಗರಣೆಗೆ ಹಾಕೊಬೋದು. ನಾನು ಆಲ್ರೆಡಿ ಬೇಯಕ್ಕೆ ಹಾಕಿರೋದ್ರಿಂದ ನಾನು ಹಾಕ್ತಾ ಇಲ್ಲ. ಈಗ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಮರೆತುಬಿಟ್ಟಿದ್ದೆ, ನಾನು ಬೇರೆ ಥರನೇ ಮೆಣಸು ಹಾಕ್ತೀನಿ, ಬಟ್ ಇವಾಗ ಮರೆತುಬಿಟ್ಟಿದ್ದೆ. ಅದಕ್ಕೆ ಇವಾಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ನೀವು ಇದಕ್ಕಾದ್ರೂ ಒಗ್ಗರಣೆ ಬೇಕಾದ್ರೂ ಹಾಕೋಬೋದು, ಇಲ್ಲಾಂದರೆ ಬೇಯಕ್ಕೂ ಕೂಡ ಹಾಕೋಬೋದು. ಅದಕ್ಕೆ ಟೊಮೊಟೊ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು. ಮತ್ತು ಇಷ್ಟು ಸಾಕು ಒಗ್ಗರಣೆ, ತುಂಬ ಫ್ರೈ ಮಾಡೋದು ಬೇಡ, ಹಸಿ ಇದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಇದಕ್ಕೆ ಹಾಕೋತೀವಿ. ಈಗ ಸಾಂಬಾರು ಕೂಡ ರೆಡಿಯಾಗಿದೆ. ಟೇಸ್ಟಿಗೆ ಉಪ್ಪು ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ಈಗ ಒಂದ್ಸಲ ಟೇಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಅನ್ನ ಸಾಂಬಾರು ಚೆನ್ನಾಗಿರುತ್ತೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಇದು ಹೆಸರು ಕಾಳಲ್ಲೇ ಅಂತ ಏನಿಲ್ಲ, ಬೇರೆ ಈಗ ಸೀಸನ್ ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳು ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಮತ್ತೆ ಇದನ್ನು ನಾನು ಬೇಯಿಸೋ ಅಗತ್ಯ ಏನಿಲ್ಲ, ಆಫ್ ಮಾಡ್ತಾ ಇದ್ದೀನಿ. ಈಗ ಸಾಂಬಾರು ಕೂಡ ರೆಡಿ ಆಯಿತು. ನೋಡಿದ್ರೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಇವತ್ತು ಟೈಮ್ ಇಲ್ದಿರೋ ಕಾರಣ ಬೇರೆ ಏನೂ ಮಾಡಿಲ್ಲ, ಇಷ್ಟೇನೆ ಆಗಲೇ ಹೇಳ್ದಂಗೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.